ಎಣ್ಣೆಯಲ್ಲಿ ಕರಿದ ತಿಂಡಿಗಳಲ್ಲಿ ನಿಪ್ಪಟ್ಟು ಕೂಡ ತುಂಬಾ ಪ್ರಸಿದ್ಧವಂತಹ ಒಂದು ತಿಂಡಿ ಅಂತಲೇ ಹೇಳ್ಬೋದು. ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ಮಕ್ಕಳು ಅವರಿಗೆಲ್ಲ ಕೂಡ ತುಂಬಾ ಇಷ್ಟ ಆಗುವಂತಹ ಒಂದು ರೆಸಿಪಿ. ಬನ್ನಿ ಇವತ್ತು ನಮ್ಮ ಶಿವಮೊಗ್ಗ ರೆಸಿಪೀಸ್ನಲ್ಲಿ ಕ್ರಿಸ್ಪಿಯಾಗಿರೋ ನಿಪ್ಪಟ್ಟನ್ನು ತುಂಬ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ನೋಡೋಣಂತೆ. ಮೊದಲಿಗೆ ನಾನು ನಿಪ್ಪಟ್ಟು ಮಾಡಲಿಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾವನ್ನು ಒಂದು ಬಾಣಲೆಗೆ ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಒಂದು ಬೇಸನ್ಗೆ 3 ಕಪ್ ಅಕ್ಕಿ ಹಿಟ್ಟು, ನಾವು ಮನೆಯಲ್ಲಿ ರೊಟ್ಟಿ ಮಾಡಲಿಕ್ಕೆ ಬಳಸ್ತೀವಲ್ಲ ಅದೇ ಅಕ್ಕಿ ಹಿಟ್ಟನ್ನೇ ನಾನು 3 ಕಪ್ಪಷ್ಟು ತೆಗೆದುಕೊಂಡಿದ್ದೀನಿ. ಇದರ ಜೊತೆಗೆ 1 ಕಪ್, ಅದೇ ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು, ನಾವು ಬೋಂಡಾ ಬಜ್ಜಿಗೆಲ್ಲ ಬಳಸ್ತೀವಲ್ಲ ಆ ಕಡಲೆ ಹಿಟ್ಟನ್ನು ನಾನು ತೆಗೆದುಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಅರಿಶಿನ ಬೇಡ ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರದ ಪುಡಿ ಕೂಡ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೋದು. ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಅಜ್ವಾಯಿನ್ ಹಾಕಿದ್ದೀನಿ. 1 ಕಡ್ಡಿ ಕರಿಬೇವನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಹುರಿಗಡಲೆಯನ್ನು ಈ ರೀತಿ ರಫ್ ಆಗಿ ಕ್ರಷ್ ಮಾಡಿ ಹಾಕಿದ್ದೀನಿ. ಹಾಗೆ ಈ ಮೊದಲು ಹುರಿದು ಇಟ್ಕೊಂಡಂತಹ ಶೇಂಗಾವನ್ನು ಕೂಡ ನಾನು ಸಿಪ್ಪೆ ತೆಗೆದು ಅದನ್ನು ಕೂಡ ರಫ್ ಆಗಿ ಕ್ರಷ್ ಮಾಡಿ ಹಾಕಿದ್ದೀನಿ. ಹಾಗೆ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ನಲ್ಲ ನಿಪ್ಪಟ್ಟು ಕರೀಲಿಕ್ಕೆ, ಅದೇ ಎಣ್ಣೆಯನ್ನು ಸ್ವಲ್ಪ ಬೆಚ್ಚಗೆ ಆದಮೇಲೆ ಇದಕ್ಕೆ ಹಾಕಿ ಒಮ್ಮೆ ಎಲ್ಲ ಸೇರಿ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಅದು ನಾವು ಉಂಡೆ ಕಟ್ಟಿದಾಗ ಬಂದರೆ ಚೆನ್ನಾಗಿರುತ್ತೆ. ಈಗ ನಾನು ನಾರ್ಮಲ್ ರೂಮ್ ಟೆಂಪರೇಚರಲ್ಲಿರುವಂತಹ ನೀರನ್ನೇ ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಮ್ಮೆ ಚೆನ್ನಾಗಿ ನಾದ್ತಾ ಕಲಿಸ್ಕೊಳ್ಳಿ. ಒಂದು 5 ನಿಮಿಷ ಆದರೆ ಸಾಕು, ಹಿಟ್ಟು ರೆಡಿ ಆಗುತ್ತೆ. ಈ ರೀತಿಯಾಗಿ ನಾವು ಪ್ರೆಸ್ ಮಾಡಿದಾಗ ಒಳಗೆ ಹೋಗ್ಬೇಕು. ಇದಿದ್ರೆ ಪರ್ಫೆಕ್ಟಾಗಿ ನಮಗೆ ತಟ್ಟಲಿಕ್ಕೆ ಕೂಡ ಸುಲಭ ಆಗುತ್ತೆ. ಹಾಗೆ ನಾನು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕಡೆ. ಈಗ ಈ ರೀತಿ ನಮಗೆ ನಿಪ್ಪಟ್ಟು ಮಾಡಲಿಕ್ಕೆ ಯಾವ ಸೈಜಲ್ಲಿ ಬೇಕು ಅಷ್ಟು ಉಂಡೆಗಳನ್ನ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಒಟ್ಟಾರೆ ಎಲ್ಲ ಸೇರಿ. ಈಗ ನಿಪ್ಪಟ್ಟನ್ನು ನೋಡಿ, ನಾನು ಅಂಗೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಅದೇ ಕೈಯಲ್ಲಿ ಒಂದು ಉಂಡೆಯನ್ನು ತೊಗೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಒಂದು ಶೇಪ್ ಬರ್ತದೆ. ಈಗ ಅದನ್ನು ನಮಗೆ ಸ್ವಲ್ಪ ಆದಷ್ಟು ತುಂಬ ತೆಳ್ಳಗೂ ಅಲ್ಲ, ಹಾಗೆ ತುಂಬಾ ದಪ್ಪನೂ ಅಲ್ಲ, ಒಂದು ಮೀಡಿಯಮಲ್ಲಿ ಆದಷ್ಟು ನಮಗೆ ಎಷ್ಟು ಕೈಯಲ್ಲಿ ತಟ್ಟಲಿಕ್ಕೆ ಆಗ್ತದೆ ಅಷ್ಟು ತೆಳ್ಳಗೆ ತಟ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ನಾನು ಇಲ್ಲಿ ಅಂಗೈನಲ್ಲೇ ಇಟ್ಟು ತಟ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ತಟ್ಕೊಳ್ಬೋದು. ಇಷ್ಟಾದರೆ ಸಾಕಾಗತ್ತೆ. ಈಗ ಎಣ್ಣೆ ಬಿಸಿಯಾಗಿದೆ, ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆಮೇಲೆ ಗ್ಯಾಸ್ ಲೋ ಫ್ಲೇಮ್ನಲ್ಲಿರಬೇಕು, ಆವಾಗ ನಿಪ್ಪಟ್ಟು ಚೆನ್ನಾಗಿ ಬರ್ತದೆ. ನಾನು ಎಣ್ಣೆಯಲ್ಲಿ ಒಟ್ಟೆ ಟೈಮ್ ಒಂದು ಬಾರಿಗೆ ಒಂದು 2 ಅಥವಾ 3 ಬಿಟ್ಟು ಕರಿಯೋಷ್ಟು ನಾನು ಎಣ್ಣೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇಷ್ಟು ಎಣ್ಣೆ ಸಾಕಾಗತ್ತೆ ಅಷ್ಟು ನಿಪ್ಪಟ್ಟು ಮಾಡಲಿಕ್ಕೆ. ಆಮೇಲೆ ನಿಪ್ಪಟ್ಟು ಹಾಕಿದ ತಕ್ಷಣ ಅದಕ್ಕೆ ನಾವು ಸೌಟು ಅಲ್ಲಾಡಿಸೋದು, ಜಾಲ್ರಿ ಹಾಕೋದು ಮಾಡಲಿಕ್ಕೆ ಹೋಗಬಾರ್ದು. ಹಾಕಿ 1 ನಿಮಿಷ ಆದಮೇಲೆ ಈ ರೀತಿಯಾಗಿ ಟರ್ನ್ ಮಾಡ್ತಾ ನಾವು ಬೇಯಿಸಬೇಕು. ಆದಷ್ಟು ಲೋ ಫ್ಲೇಮ್ನಲ್ಲೇ ಬೇಯಿಸಿದ್ರೆ ನಿಪ್ಪಟ್ಟು ಕ್ರಿಸ್ಪಾಗಿ ಬರುತ್ತೆ. ಫ್ರೆಂಡ್ಸ್, ಅದರಲ್ಲಿರುವಂತಹ ನೊರೆ, ನಾವು ಬಿಟ್ಟಾಗ ಎಷ್ಟು ನೊರೆ ಬರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಹೋದ್ಮೇಲೆ ನಿಪ್ಪಟ್ಟು ಕಂಪ್ಲೀಟ್ ಬೆಂದಿದೆ ಅಂತ ಅರ್ಥ. ನೋಡಿ, ನಾನಿಲ್ಲಿ ಅದೇ ರೀತಿ ಬ್ಯಾಚ್ ವೈಸ್ ಹಾಕಿ ನಿಪ್ಪಟ್ಟೆಲ್ಲ ಫ್ರೈ ಮಾಡಿ ತೆಕ್ಕೊಂಡೆ. ಸೊ ಫೈನಲಿ ಇದಕ್ಕೆ ಸ್ವಲ್ಪ ಸಮಯ ಕೊಡಬೇಕಷ್ಟೇ. ನಿಪ್ಪಟ್ಟು ಬೇಯಲಿಕ್ಕೆ ಸ್ವಲ್ಪ ಸಮಯ ಕೊಡಬೇಕು. ಕ್ರಿಸ್ಪಾಗಿ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಳ್ಬೇಕು. ಫ್ರೆಂಡ್ಸ್, ನೋಡಿ ನಿಪ್ಪಟ್ಟು ಎಷ್ಟು ಕ್ವಿಕ್ಕಾಗಿ ಎಷ್ಟು ಟೇಸ್ಟಿಯಾಗಿ ಆಗುತ್ತೆ ಅಲ್ವಾ. ಇವತ್ತಿನ ಈ ನಿಪ್ಪಟ್ಟು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಮರೀದೆ ನಮ್ಮ ಶಿವಮೊಗ್ಗ ರೆಸಿಪೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.